ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋ ಮಾಡಿರೋ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಹೊಸ ಒಂದು ಅಪ್ಡೇಟನ್ನು ತೊಗೊಬಂದಿದ್ದಾರೆ. ದಟ್ ಈಸ್ ಆಲ್ಟರ್ಡ್ ಕಂಟೆಂಟ್ ಅಂತೇಳಿ. ಆಲ್ಟರ್ಡ್ ಕಂಟೆಂಟ್ ಅಂತಂದರೆ ಈಗ 3 ಆಪ್ಷನ್ ಕೊಟ್ಟಿದ್ದಾರೆ ನಮಗೆ. ಆ 3 ಆಪ್ಷನನ್ನು ಕೂಡ ನಾವು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಕಂಟೆಂಟ್ ಬೇಸ್ಡ್ ಆಗಿ ಇವು 3 ಆಪ್ಷನಲ್ಲಿ ಯಾವುದಾದ್ರು ಇದೆಯಾ, ಹಾಗಾದರೆ ಆ 3 ಆಪ್ಷನಲ್ಲಿ ಯಾವುದಾದ್ರು ಒಂದಿದ್ರೂ ಕೂಡ ನೀವು ಎಸ್ ಅಂತ ಟಿಕ್ ಮಾಡಬೇಕಾಗುತ್ತೆ. 3 ಆಪ್ಷನಲ್ಲಿ ಯಾವುದೂ ಇಲ್ಲ ಅಂತಂದರೆ ನೀವು ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ನೀವು ಮಾಡ್ತಕ್ಕಂಥ ಒಂದೊಂದು ಕಂಟೆಂಟು ಕೂಡ ಯಾವ ಥರ ಅಪ್ಲೋಡ್ ಆಗಿದೆ ಅಂತ ಒಂದು ಕ್ರಾಸ್ ಚೆಕ್ ಮಾಡ್ತಕ್ಕಂಥ ಒಂದು 3 ಪಾಯಿಂಟನ್ನು ಯಾವ ಥರ ನೋಡ್ಬೇಕು ನಾವು ಅಂತ ಡಿಸ್ಕಸ್ ಮಾಡೋಣ. ನೀವು ಈ ಒಂದು ಕ್ಲಾಸನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಈ ವಿಡಿಯೋನ ಫಸ್ಟ್ ಟೈಮ್ ಕೇಳ್ತಾ ಇದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಮತ್ತು ಹೆಚ್ಚು ನೀವು ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋನ. ಇನ್ಫಾರ್ಮೇಷನ್ ತುಂಬ ವೈಡಾಗಿ ರೀಚ್ ಆಗಲಿ. ಯಾಕಂತಂದರೆ ಯೂಟ್ಯೂಬ್ ಅವರು ಹೊಸ ಅಪ್ಡೇಟನ್ನು ಬಿಟ್ಟಿರೋದ್ರಿಂದ ಫ್ರೆಂಡ್ಸ್ಗಳು ಗೊತ್ತಾಗಬೇಕು. ಯೂಟ್ಯೂಬರ್ಸು ನಿಮ್ಮ ಫ್ರೆಂಡ್ಸು ಇರ್ತಾರೆ, ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋ ಒಂದು ಕಂಟೆಂಟ್ ಮೂವ್ ಆಗೋಣ. ಈಗ ನೋಡಿ, ಈ ಒಂದು ವಿಡಿಯೋದಲ್ಲಿ ಈ 3ರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರು. ವೆರಿ ಸಿಂಪಲ್ ನೋಡಿ. ಫಸ್ಟ್ ಒನ್ನು, ಮೇಕ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದೇ ಡಿಡಿಂಟ್ ಸೇ ಆರ್ ಡೂ ಅಂತ ಇದೆ ನೋಡಿ. ಈ ಒಂದು ಕಂಟೆಂಟಲ್ಲಿ ನೀವೇ ಮಾಡ್ತಾ ಇದ್ದೀರಾ, ಇಲ್ಲಿ ಯಾವುದಾದ್ರು ಒಂದು ಆರ್ಟಿಫಿಷಿಯಲ್ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀರಾ ನೀವು ಮಾತಾಡೋದಕ್ಕಾಗಲಿ, ಒಂದು ಆ್ಯಕ್ಟ್ ಮಾಡೋದಕ್ಕಾಗಲಿ, ಏನಾದರೂ ಒಂದು ನೀವೇ ಪ್ರತ್ಯಕ್ಷವಾಗಿ ಮಾತಾಡ್ತಾ ಇದ್ದರೆ ನೋ ಪ್ರಾಬ್ಲಮ್. ಕೆಲವರು ಏನು ಮಾಡ್ತಾರೆ, ಒಂದು ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಮಾಡಿಕೊಂಡು ಬೇರೆ ಒಬ್ಬ ವ್ಯಕ್ತಿನ ಕೂರಿಸಿ ಮಾತಾಡೋ ರೀತಿ ಮಾಡ್ತಾರೆ. ಸೊ ಈ ಥರ ಒಂದು ಕಂಟೆಂಟ್ ಇದೆಯಾ ಅಂತ ಹೇಳುತ್ತೆ. ಎರಡನೇ ಕಂಟೆಂಟ್ ಏನಪ್ಪ ಅಂತಂದರೆ, ಆಲ್ಟರ್ಸ್ ಫುಟೇಜ್ ಆಫ್ ಎ ರಿಯಲ್ ಇವೆಂಟ್ ಆರ್ ಪ್ಲೇಸ್ ಅಂತ ನೋಡಿ. ರಿಯಲ್ ಪ್ಲೇಸ್ ಅಥವಾ ರಿಯಲ್ ಇವೆಂಟನ್ನು ನೀವೇನಾದರೂ ಆಲ್ಟ್ರ್ ಮಾಡಿ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಾ, ಅದು ಕೂಡ ನೀವು ಗಮನಿಸಬೇಕಾಗತ್ತೆ. ಮತ್ತು ಈಗ ಕೆಲವರು ಏನು ಮಾಡ್ತಾರೆ, ಈಗ ಬೇರೆ ಒಬ್ಬ ಸಚಿನ್ ತೆಂಡೂಲ್ಕರ್ ಮಾತಾಡಿರೋದನ್ನು ಬೇರೆ ರೀತಿ ಮಾತಾಡಿ ಅಪ್ಲೋಡ್ ಮಾಡ್ತಾರೆ. ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ನೋಡಿದೆ ನಾನು, ಮುಖೇಶ್ ಅಂಬಾನಿ ಆಗಿರ್ಬೋದು, ಅನಿಲ್ ಅಂಬಾನಿ ಆಗಿರ್ಬೋದು, ಅವರು ಕುತ್ಕೊಂಡು ಯಾವುದೋ ಬೇರೆ ಮಾತನಾಡ್ತಾ ಇರ್ತಾರೆ. ಆದರೆ ಅವರು ಇನ್ನೊಂದೇನೋ ಮಾತನಾಡೋ ರೀತಿ ಅವರ ಒಂದು ಚಾನಲ್ ಪಬ್ಲಿಸಿಟಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಚಾನಲ್ನ ಒಂದು ಅಡ್ವರ್ಟೈಸ್ಮೆಂಟ್ ರೀತಿ ಅವ್ರನ್ನ ಮಾತಾಡಿಸ್ತಾರೆ. ದಟ್ ಈಸ್ ಥ್ರೂ ದ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ಕೂಡ ಸೆಕೆಂಡ್ ಪಾಯಿಂಟ್ ಹೇಳುತ್ತೆ. ಮೂರನೇ ಪಾಯಿಂಟ್ ಏನಿರುತ್ತೆ ಅಂತಂದರೆ, ಜನರೇಟ್ ಎ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ ದಟ್ ಡಿಡಿಂಟ್ ಆ್ಯಕ್ಚುಲಿ ಅಕರ್ ಅಂತಂದರೆ, ನೀವು ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಓನ್ ಕ್ರಿಯೇಟಿವಿಟಿ ಇದೆಯಾ, ಇಲ್ಲ ಅಂತಂದರೆ ಬೇರೆ ಏನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಆ ಪಿಕ್ಚರ್ಸನ್ನಾಗಲಿ, ಇಮೇಜಸ್ಸನ್ನಾಗಲಿ, ಮೂವೀಸನ್ನಾಗಲಿ ಮತ್ತು ಮ್ಯೂಸಿಕ್ಕನ್ನಾಗಲಿ ಏನಾದರೂ ಆ್ಯಡ್ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಎಲ್ಲ ಕಂಟೆಂಟ್ಗಳು ನಿಮ್ಮ ವಿಡಿಯೋದಲ್ಲಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ಏನು ಆ ಥರ ಏನು ಆ ಕಂಟೆಂಟ್ಸನ್ನೆಲ್ಲ ನೀವು ಮೆನ್ಷನ್ ಮಾಡಿಲ್ಲ, ಇಲ್ಲಾಂದರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಮಾಡಲಿಲ್ಲ ಅಂತಂದರೆ ನಿಮ್ಮ ಒಂದು ಕಷ್ಟ, ನೀವೇ ಓನಾಗಿ ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಕಂಟೆಂಟ್ ಇದ್ದರೆ ನೋ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾಕಂತಂದರೆ ಇದು ಫ್ಯೂಚರಲ್ಲಿ ತುಂಬ ಎಫೆಕ್ಟ್ ಮಾಡ್ತಕ್ಕಂಥ ಒಂದು ಕಂಟೆಂಟು. ಯಾಕೆ ಅಂತಂದರೆ, ಕೆಲವೊಂದು ಸಲ ನಿಮ್ಮ ಚಾನಲ್ ತುಂಬ ಗ್ರೋ ಆಗಿರುತ್ತೆ. ಆ ಗ್ರೋ ಆಗಿದ್ದಾಗ ಈ ಒಂದು ಕಂಟೆಂಟನ್ನು ನೀವು ಎಸ್ ಅಥವಾ ನೋ ಕನ್ಫ್ಯೂಸ್ ಮಾಡ್ಕೊಂಡು ಏನಾದರೂ ಎಸ್ ಕೊಟ್ಟಿದ್ದೆ ಆದಲ್ಲಿ ನಿಮ್ಮ ಒಂದು ಮಾನಿಟೈಸೇಷನ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆದ್ದರಿಂದ ಈ ಒಂದು ಕಂಟೆಂಟನ್ನು ಒಂದ್ಸಲ ನೀಟಾಗಿ ಓದ್ಕೊಂಡು ಆಪ್ಷನ್ಸು ಎಸ್ ಆರ್ ನೋ ಅನ್ನತಕ್ಕಂಥದ್ದನ್ನು ನಿಮ್ಮ ವಿಡಿಯೋ ರಿಲೇಟೆಡ್ ಆಗಿರೋದನ್ನು ಮಾತ್ರನೇ ನೀವು ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಬಾಯ್ ಬಾಯ್.